ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮವನ್ನ ನಾವು ಯೇಸು ಕ್ರಿಸ್ತನ ಹೆಸರನ್ನು ಪ್ರಾರಂಭ ಮಾಡ್ತೇವೆ. ಈ ದಿನದ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಆಶೀರ್ವಾದದಾಯಕವಾಗಿರ್ತದೆ ಎಂಬುದಾಗಿ ನಾನು ನಂಬುವಂತವನಾಗಿದ್ದೇನೆ. ಎಸ್ ಸರ್. You are watching Ebenson TV. I am Professor Dr. Ebenson James. ಈಗ ನೀವು ನೋಡ್ತಾ ಇರುವಂತದ್ದು ಎಬೆನ್ಸನ್ ಟಿವಿ. ಈಗ ಮಾತಾಡ್ಲಿಕ್ಕೆ ಇರುವಂತವರು ಪ್ರೊಫೆಸರ್ ಡಾಕ್ಟರ್ ಎಬೆನ್ಸನ್ ಜೇಮ್ಸ್ ಎಂಬುದಾಗಿ. For today's reference, let us turn to the Gospel according to St. Matthew, chapter 7, verse 21. ಇವತ್ತಿನ ವಾಕ್ಯ ಧ್ಯಾನಕ್ಕಾಗಿ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನವನ್ನ ನೋಡ್ಕೊಳ್ಳಿಕ್ಕಿದ್ದೇವೆ. Not everyone who says to me, Lord, Lord, shall enter the kingdom of heaven, but he who does the will of my Father in heaven. ಮತ್ತಾಯ 7:21, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. Not all who sound religious are really godly people. ಧಾರ್ಮಿಕವಾಗಿ ಕಾಣುವಂತ ಎಲ್ಲರೂ ಕೂಡ ಅವರು ಆತ್ಮಿಕರೆಂದು ಹೇಳಲಿಕ್ಕೆ ಸಾಧ್ಯವಿಲ್ಲ. They may refer to Jesus as Lord, but still won't get to heaven. ಅವರು ಯೇಸು ಸ್ವಾಮಿಯನ್ನ ಕರ್ತನೆಂಬುದಾಗಿ ಹೇಳಬಹುದು, ಆದ್ರೂ ಕೂಡ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಕಷ್ಟವಾಗ್ತದೆ. As Lord, Jesus is the master of our lives. ನಮ್ಮ ಜೀವಿತದ ನಾಯಕನು ಯೇಸು ಕ್ರಿಸ್ತನಾಗಿರುತ್ತಾನೆ. The decisive question is whether they obey the word of God. ಒಂದು ಪರೀಕ್ಷೆ ಏನು ಅಂತ ಹೇಳಿದ್ರೆ, ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಬಾಳುತ್ತೇವೆಯೇ ಎಂಬುದಾಗಿ ನಾವು ನೋಡಬೇಕಾಗ್ತದೆ. At the judgment day, many will tell the Lord the miracles they have performed in the name of Jesus. ನ್ಯಾಯ ತೀರ್ಪಿನ ದಿನದಲ್ಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾಡಿದಂತ ಅದ್ಭುತಗಳ ಬಗ್ಗೆ ಅನೇಕರು ಹೇಳುವವರಾಗಿದ್ದಾರೆ. But only those who do the will of the Heavenly Father will inherit heaven. ಆದ್ರೆ ಯಾರು ದೇವರ ಚಿತ್ತವನ್ನು ಮಾಡಿರ್ತಾರೋ ಅವರಿಗೆ ಮಾತ್ರ ದೇವರಾಜ್ಯ ಸೇರ್ಲಿಕ್ಕೆ ಸಾಧ್ಯವಾಗ್ತದೆ. All who listen to his instructions and follow them are wise, like a man who builds his house on solid rock. ದೇವರ ವಾಕ್ಯವನ್ನ ಕೇಳಿ ಅದರಂತೆ ನಡೆಯುವಂತವನು ಬಂಡೆಯ ಮೇಲೆ ಕಟ್ಟಿದಂತ ಮನೆಗೆ ಸಮಾನನಾಗಿರುವನು. Though the rain comes in torrents and the floods rise and the storm winds beat against his house, it won't collapse, for it is built on rock. ಅದು ಬಂಡೆಯ ಮೇಲೆ ಕಟ್ಟಿದ್ರಿಂದ ಬಿರುಗಾಳಿ ಮಳೆ ಅಥವಾ ಯಾವುದೇ ಬಂದರೂ ಕೂಡ ಅದು ಅಲುಗಾಡುವುದಿಲ್ಲ, ಯಾಕೆಂದ್ರೆ ಅದು ಭದ್ರವಾಗಿರ್ತದೆ. But those who hear the word of God and ignore them are foolish, like a man who builds his house on sand. ಯಾರು ದೇವರ ವಾಕ್ಯವನ್ನ ಕೇಳಿ ಅದನ್ನ ಆಲಸ್ಯ ಮಾಡಿ ಅದರ ಪ್ರಕಾರ ನಡೆದೇ ಇರುವಂತವರು ಬುದ್ಧಿಹೀನನಿಗೆ ಮನುಷ್ಯನಿಗೆ ಸಮಾನನಾಗಿರುವರು. When the storm comes and beat against his house, it will fall with a mighty crash. ಆ ಬಿರುಗಾಳಿ ಬಂದಾಗ, ಮಳೆ ಬಂದಾಗ ಅದು ದಡಮ್ಮನೆ ಬೀಳುತ್ತದೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ. If you are founded upon the rock, or faith in Christ will survive. ನಮ್ಮ ಒಂದು ಮನೆ ಬಂಡೆಯ ಮೇಲೆ ಅಥವಾ ಕ್ರಿಸ್ತನ ಮೇಲೆ ಕಟ್ಟಲ್ಪಟ್ಟಿದ್ದಾಗಿದ್ದರೆ ಅದು ಸ್ಥಿರವಾಗಿ ನಿಲ್ಲುವಂತದ್ದಾಗಿದೆ. You shall overcome trials and misfortune. ನಮ್ಮ ಜೀವಿತದಲ್ಲಿ ಬರುವಂತ ಎಲ್ಲಾ ಶೋಧನೆಗಳನ್ನ ಅಥವಾ ಎಲ್ಲ ದುರದೃಷ್ಟಕರವಾದದನ್ನ ಜಯಿಸಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. Your end result is eternal joy. ನಮಗೆ ಆ ಒಂದು ಪರಲೋಕ ರಾಜ್ಯದ ಸಂತೋಷದಲ್ಲಿ ಸೇರ್ಲಿಕ್ಕೆ ದೇವರು ಅವಕಾಶ ಮಾಡಿಕೊಡುತ್ತಾನೆ. Finally, be strong and in the power of his might. ಕಡೆಯದಾಗಿ ಹೇಳುವುದೇನೆಂದರೆ, ನೀವು ದೇವರಲ್ಲಿಯೂ ದೇವರ ವಾಕ್ಯದಲ್ಲಿಯೂ ಸ್ಥಿರವಾಗಿ ನಿಲ್ಲಿರಿ ಎಂಬುದಾಗಿ ವಾಕ್ಯ ಹೇಳುವಂತದ್ದಾಗಿದೆ. Dear believer, go back and check your foundation. ಪ್ರೀತಿಯ ವಿಶ್ವಾಸಿಯೇ, ನೀನು ಯಾವ ಒಂದು ಅಸ್ಥಿವಾರದ ಮೇಲೆ ಕಟ್ಟಿದೆ ಎಂಬುದಾಗಿ ನೀನು ನಿನ್ನನ್ನು ಪರೀಕ್ಷಿಸಿಕೋ. With love of the world, pride and self-glory, you cannot stand before the judgment throne of Jesus Christ. ನಾವು ಲೋಕವನ್ನ ಪ್ರೀತಿಸಿದ್ದೆ ಆದ್ರೆ, ನಾವು ಗರ್ವವುಳ್ಳವರಾದ್ರೆ, ನಮ್ಮನ್ನೇ ನಾವು ತೃಪ್ತಿಪಡಿಸುವವರಾಗಿದ್ದರೆ ದೇವರನ್ನ ನಾವು ಮೆಚ್ಚಿಸಲಿಕ್ಕೆ ಸಾಧ್ಯವಿಲ್ಲ. May the Lord bless you all with these words. Amen. ಈ ವಾಕ್ಯಗಳಿಂದ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಆಮೆನ್. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಕೃಪಾ ಸಂಪೂರ್ಣನಾದ ಪರಲೋಕ ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸಮಯಕ್ಕಾಗಿ ಸ್ತೋತ್ರಪ್ಪ. ನೀನು ಒಳ್ಳೆಯವನು, ಒಳ್ಳೆಯದನ್ನು ಮಾಡುವಾತನು. ನಿನ್ನ ಚಿತ್ತವನ್ನ ನಿನ್ನ ವಾಕ್ಯದಲ್ಲಿ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಸ್ವಾಮಿ, ಕಪಟವಾಗಿ ಆಲಸ್ಯವಾಗಿ ಸುಮ್ಮನೆ ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ನಿನ್ನ ರಾಜ್ಯಕ್ಕೆ ಸೇರುವುದಿಲ್ಲ. ದೇವರ ಚಿತ್ತದಂತೆ ನಡೆಯುವವನೇ ದೇವರ ರಾಜ್ಯಕ್ಕೆ ಬಾಧ್ಯನಾಗುವನೆಂಬ ನಿನ್ನ ವಾಕ್ಯದ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಸ್ವಾಮಿ, ನಾವು ಕ್ರಿಸ್ತನೆಂಬ ಬಂಡೆಯ ಮೇಲೆ, ವಾಕ್ಯ ಎಂಬ ಬಂಡೆಯ ಮೇಲೆ ನಾವು ಸ್ಥಿರವಾದಂಥ ಮನೆಯನ್ನು ಕಟ್ಟಿ ಸ್ವಾಮಿ, ನಮ್ಮ ಜೀವಿತಗಳು ಸ್ವಾಮಿ ಪರಲೋಕ ರಾಜ್ಯಕ್ಕೆ ಸೇರ್ಲಿಕ್ಕೆ ಯೋಗ್ಯವಾದಂಥ ಜೀವಿತವಾಗಿರ್ಲಿಕ್ಕೆ ನೀ ನಮ್ಮನ್ನು ನಡೆಸಬೇಕಾಗಿ ಪ್ರಾರ್ಥಿಸ್ತೇವೆ. ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ತೇವೆ ಸ್ವಾಮಿ. ನಮ್ಮ ನಂಬಿಕೆ ದೃಢವಾಗಿದ್ದು, ನಾವು ನಿನ್ನಲ್ಲಿ ನೆಲೆಗೊಂಡಿದ್ದು, ನಾವು ಸ್ಥಿರವಾಗಿ ನಿನ್ನ ವಾಕ್ಯಗಳ ಮೇಲೆ, ನಿನ್ನ ಆತ್ಮಗಳ ಮೇಲೆ ನಾವು ಜೀವಿಸುವಂತೆ ನೀನು ಸಹಾಯಿಸು. ತಂದೆಯ ದೇವರಿ, ವಾಕ್ಯವನ್ನು ಕೇಳ್ತಿರುವಂತ ಎಲ್ಲಾ ಜನ ನೀನು ಆಶೀರ್ವದಿಸು. ಪ್ರತಿಯೊಬ್ಬರ ಆತ್ಮಿಕ ಜೀವಿತದಲ್ಲಿ ಸ್ವಾಮಿ ನಿನ್ನ ಚಿತ್ತವನ್ನು ಕಂಡುಕೊಳ್ಳುವಂತೆ ನಿನ್ನ ವಾಕ್ಯದ ಮುಖಾಂತರ, ನಿನ್ನ ಆತ್ಮನ ಮುಖಾಂತರ, ನಿನ್ನ ದರ್ಶನಗಳ ಮುಖಾಂತರ ನೀನು ತಿಳಿಯಪಡಿಸಬೇಕಾ ಪ್ರಾರ್ಥಿಸಿ ಸ್ವಾಮಿ. ಹಾಗೆ ಮಾಡ್ಲಿಕ್ಕೆ ನಿನ್ಗೆ ಶಕ್ತನಾಗಿದೆ, ಅದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಈ ದಿನ ಮನಗಳಲ್ಲಿ ಸ್ವಾಮಿ, ನಾವು ನಿನ್ನನ್ನು ಹೆಚ್ಚಾಗಿ ಸ್ತುತಿಸಿ ಕೊಂಡಾಡುತ್ತಾ, ನೀನು ನರಾವತಾರ ಬಂದದನ್ನು ನೆನೆಸಿ ನಾವು ಕೃತಜ್ಞತಾ ಸ್ತುತಿಯನ್ನು ಸ್ತೋತ್ರವನ್ನು ಸಮರ್ಪಿಸಿ ನಮ್ಮೆಲ್ಲರನ್ನ ನೀನು ಆಶೀರ್ವದಿಸಿ ಬಲಪಡಿಸಿ ನಾವು ಪರಲೋಕ ರಾಜ್ಯಕ್ಕೆ ಯೋಗ್ಯವಾದಂಥ ಜೀವಿತವನ್ನು ಜೀವಿಸಲಿಕ್ಕೆ ನೀನು ನಮ್ಮನ್ನು ಸಹಾಯ ಕೊಡಬೇಕಾಗಿ ಈ ಪ್ರಾರ್ಥನೆಯನ್ನು ನಜರೇತಿನ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. The love of the Father, the grace of Jesus Christ, and the presence of the Holy Spirit be with you all forever. Amen. ನಾವು ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ನಿಮ್ಮೆಲ್ಲರೊಂದಿಗೆ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೆನ್.